ನನ್ನ ಎಲ್ಲ ವೀಕ್ಷಕರಿಗೆ ನನ್ನ ಅದ್ಭುತ ನಮಸ್ಕಾರಗಳು. ಇವತ್ತು ನಾವು ಎಲ್ಲಿದ್ದೀವಿ ಗೊತ್ತಾ? ಒಂದು ಮಹಾದಾನಿ ಅಂತ ಅನಿಸಿಕೊಂಡ ಶಿರಸಂಗಿ ಇಲ್ಲಿ ನಾವು ಬಂದಿದ್ದೀವಿ. ಶಿರಸಂಗಿನಲ್ಲಿ ಲಿಂಗರಾಜ ದೇಸಾಯಿಗಳು ಎಷ್ಟು ದಾನ ಧರ್ಮಗಳನ್ನ ಮಾಡಿದ್ದಾರೆ ಅಂದ್ರೆ, ಇದು ಅವ್ರದೇ ವಾರ್ಡಿನಲ್ಲಿ ಇದ್ದೀವಿ. ಇವಾಗ ಅವ್ರ ಜೀವನ ಚರಿತ್ರೆ ಹೇಗಾಯ್ತು, ಅವ್ರು ಹೇಗೆ ಬದುಕಿದ್ರು, ಅವರ ಫ್ಯಾಮಿಲಿ ಎಲ್ಲಿದೆ, ಅವ್ರ ಕುಟುಂಬಸ್ಥರು ಹೇಗಿದ್ದಾರೆ, ಮತ್ತೆ ಇಲ್ಲಿನ ಜನ ದೇಸಾಯಿಯವರ ದಾನದ ಬಗ್ಗೆ ಏನ್ ಮಾತಾಡ್ತಾರೆ, ಮತ್ತೆ ಈ ವಾಡೆಯ ಬಗ್ಗೆ ಪ್ರತಿಯೊಂದಿಷ್ಟು ಮಾಹಿತಿಗಳನ್ನ ತಗೊಳ್ಳೋಣ ಬನ್ನಿ. ಪ್ರಿಯ ವೀಕ್ಷಕರೇ, ನಿಮಗೆಲ್ಲರಿಗೂ ಕೂಡ ಒಂದು ಪುರಾತನ ಪುಣ್ಯ ಭೂಮಿ ಅಂದ್ರೂ ಹೇಳಕ್ಕೆ ತಪ್ಪಾಗಲ್ಲ. ಯಾಕಂದ್ರೆ ಮಹಾದಾನಿ ತನ್ನ ಎಲ್ಲ ಆಸ್ತಿ ದಾನ ಧರ್ಮ ಮಾಡಿ, ಅದು ಇನ್ನೊಬ್ಬರ ಹೇಳಿಕೆಗೆ ದಾನ ಧರ್ಮ ಮಾಡಿದಂತ ಮಹಾದಾನಿ ಲಿಂಗರಾಜ ದೇಸಾಯಿ ಸರ್ ಅವರ ಅರಮನೆಯಲ್ಲಿ ಇದ್ದೀವಿ. ಇವತ್ತು ಅವರ ಸಂದರ್ಶನ ಮಾಡಕ್ ಬಂದಿದ್ದೀವಿ. ಅವರಿಲ್ಲ, ಅವರ ಕುಟುಂಬಸ್ಥರು ಕೂಡ ಇಲ್ಲಿ ಯಾರೂ ಇಲ್ಲ. ಇಲ್ಲಿ ಗ್ರಾಮಸ್ಥರಿದ್ದಾರೆ, ಅವ್ರ ಬಗ್ಗೆ ತಿಳ್ಕೊಂಡಂತ ಹಿರಿಯರಿದ್ದಾರೆ. ಆ ಹಿರಿಯರ ಹತ್ರ ಅವ್ರು ಹೇಗಿದ್ರು, ಅವ್ರ ಕಾಲಮಾನದಲ್ಲಿ ಅವ್ರ ಜೀವನ ಹೇಗಿತ್ತು, ಅವರ ದಾನ ಧರ್ಮ ಹೇಗಿತ್ತು ಅನ್ನೋದನ್ನ ನಾವು ಇವ್ರನ್ನ ಕೇಳೋಣ, ಆಯ್ತಾ? ಕೇಳ್ಕೊಂಡು ಒಂದಷ್ಟು ಮಾಹಿತಿಗಳನ್ನ ನಾವು ಕೂಡ ತಿಳ್ಕೊಳ್ಳೋಣ, ಆಯ್ತಾ? ಓಕೆ, ಬನ್ನಿ. ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್. ನಿಮ್ಮ ಹೆಸರು? ಮಾರುತಿ ಗದಿಗೆಪ್ಪ ಪೋತ್ರಾಜ್. ಸರ್ ನಿಮ್ದು? ಯಲ್ಲಪ್ಪ ನಾಗಪ್ಪ ಮಾಗರು. ಇವತ್ತು ನಮಗೆ ಈ ಲಿಂಗರಾಜ ದೇಸಾಯಿ ಸರ್ ಬಗ್ಗೆ ಮಾಹಿತಿ ಕೊಡ್ತಾ ಇರ್ತಕ್ಕಂಥ ಹಿರಿಯರು ಇವರಿಬ್ರು. ಯಾಕಂದ್ರೆ ಇವರು ಇಲ್ಲಿಯವರೇ ಆಗಿರೋದ್ರಿಂದ ತುಂಬಾ ಗೌರವಸ್ಥರಾಗಿರೋದ್ರಿಂದ ನಾವು ಇವ್ರಿಗೆ ಒಂದು ಸರ್ ನಮಸ್ತೆ ನಿಮ್ಗೆಲ್ಲರಿಗೂ. ಸರ್ ನಾವಿವಾಗ ಇಲ್ಲಿಗೆ ಬಂದ್ವಿ, ಶಿರಸಂಗಿಗೆ ಬಂದ್ವಿ. ಏನೋ ಒಂಥರ ಬಂದಾಗ ಏನೋ ನಮ್ಗೊಂಥರ ಫೀಲ್ ಆಯ್ತು, ಏನೋ ಒಂಥರ ಸ್ವರ್ಗಕ್ಕೆ ಏನೋ ಒಂಥರ ಆ ಥರ ನಮ್ಗೆ ಫೀಲ್ ಆಯ್ತು. ಇದೊಂದು ಪುಣ್ಯ ಭೂಮಿ, ನಿಜವಾಗ್ಲೂ ನಮ್ಗೆ ಹೆಮ್ಮೆ ಅನ್ಸುತ್ತೆ ಈ ಊರಿಗೆ ಬರೋದಕ್ಕೆ, ಆಯ್ತಾ? ಆಯ್ತು. ಸೊ ಹಾಗಾಗಿ ಈ ಲಿಂಗರಾಜ ದೇಸಾಯಿ ಅವ್ರ ಬಗ್ಗೆ ನಿಮ್ಮ ಕಡೆಯಿಂದ ಒಂದು ಒಳ್ಳೆ ಮಾಹಿತಿ ಕೇಳಬೇಕು ನಮ್ಗೆ. ಅವ್ರು ಹೇಗಿತ್ತು ಸರ್ ಇಲ್ಲಿ ಇರ್ಬೇಕಾದ್ರೆ? ಅವ್ರು ಇಲ್ಲಿ ಇರ್ಬೇಕಾದ್ರೆ ಲಿಂಗರಾಜ್ ದೇಸಾಯಿ ಓಕೆ ರೀ. ಮೊದಲ ಇಲ್ಲಿ ಎಲ್ಲ ಊರು ಏನೈತಲ್ಲ ನಮ್ದು ಅಷ್ಟು ಇಲ್ಲೇ ಹಿರಿತನ ಮಾಡ್ತಾರೆ, ಹಿರಿತನ ಇಲ್ಲೇ ಮಾಡ್ತಿದ್ರು. ಓಕೆ ರೀ. ಅವ್ರು ಹೇಳಿದ್ಮೇಲೆ ಎಲ್ಲ ಇದಾಕೊಂತ ಬಂತು. ಓಕೆ. ಇತ್ತಿತ್ತಲಾಗ ಏನಾತಂದ್ರ ಅದ ನಾವೇನು ಇಲ್ಲಿ ಹಿರಿತನಕ್ ಬಂದಿಲ್ಲ, ಓಕೆ. ನಮಕ್ ಹಿಂದಿನ ಬಂದಾರ ಹಿರಿತನಕ್ ಇಲ್ಲಿ ಬಂದಾರ. ಇತ್ತಿತ್ತಲಾಗ ಇವು ಪಂಚಾಯತಿ ಇಲೆಕ್ಷನ್ ಕೈ ಬಿಟ್ಟು ಬಿಟ್ರಿ ಇವ್ರನ್ನ ಕೈ ಹಿರಿತನಕ ಬಂದು ಅವಾಗಿಂದ ಕ್ಲೋಸ್ ಆಯ್ತು. ಹೊರಗ ಎಲ್ಲ ಮಾಡ್ಕೊಳಕ್ ಬನ್ನಿ ಸರ್. ಮುಂದ ಅವ್ರು ಲಿಂಗಪ್ಪ ದೇಸಾಯರ್ ಮತ್ತ ಅಗದಿ 7 ಮಂದಿ ಹೆಂಡ್ರ ಅಂತ ಹೇಳಿದ್ನಲ್ಲ. ಓಕೆ ಸರ್. 7 ಮಂದಿ ಹೆಂಡ್ರದಾಗ ಆಕಿ ಗಂಗೂಬಾಯಿ ಅನ್ನಕಿ ಗಂಡ ಮಗ ಆಗಿತ್ತು. ಅದು ಹುಡುಗ ಸತ್ತಿ. ಹೌದಾ? ಉಳಿದಾರ ಹೆಣ್ಣು ಮಕ್ಕಳ ಈಗ ಇದಾಗಿಲ್ಲ, ಅವ್ರಿಗೇನ ಶಾಪ ಇತ್ತ ದೇವ್ರದ್ದು ಏನಾದ್ರು? ಏನಾರ ಇದ್ರು ಇರ್ಬಹುದು. ಓಕೆ. ಅದನ್ನ ಏನಾಯ್ತು ನಿಲ್ಲೋ ಶಾಪ ಇದ್ರೆ ಸಾಕಷ್ಟು ದಾನ ಮಾಡ್ಯಾರಲ್ಲ ಅವ್ರ. ಹೌದು, ದಾನ ಧರ್ಮ ಮಾಡಿದ್ದಾರೆ, ದಾನ ಧರ್ಮ ಮಾಡ್ಯಾರ ಅವ್ರು. ಮತ್ತೆ ಕಾಳಿಕಾ ದೇವಿಗೆ ಎಂತ ಒಂದು ಒಳ್ಳೆ ಜಾಗ ಕೊಟ್ಟಿದ್ರು. ಮೂರು ಹಳ್ಳಿ ಬದುಕುದ ಲಿಂಗಪ್ಪ ದೇಸಾಯಿ ಇದ್ರ ಮೇಲೆ ಮಸ್ತ್ ಪರಿಸ್ಥಳ ಇದ್ರಾಗನು ಬದುಕುವಾರ ಅವ್ರ ಹೆಸರು ಯಾರ್ರಿ? ಅನ್ನಿಗಿರಿ, ನವಲಗುಂದ, ಬೆಳ್ಳೇರಿ, ಬೆಳಗಾವ, ಮತ್ತ ಅಲ್ಲಿ ಧಾರವಾಡ, ಇನ್ನೊಂದ್ ಮುಂದ ಅಲ್ಲಿ ಸವದತ್ತಿ ಹುಣ್ಣಿಸಿಗೆ ಅಂತ ಹಾವೇರಿ ಅಂತೇಳಿ ದಂಬಳ ಅಂತ ಒಂದೈತಿ. ಇಲ್ಲಿ ಹಾವೇರಿ ಅಂತೇಳಿ ಒಂದೈತಿ. ಇಷ್ಟು ಊರಾಗ ಇವ್ರ ಆಸ್ತಿ ಆಸ್ತಿ ಐತಿ. ಅವರು ಇನ್ನಮಂಗಲ ಇಲ್ಲೇ ಬಿಟ್ಟೆ ನೋಡ, ಇಲ್ಲೇ ಬಿಟ್ಟು. ಮತ್ತೆ ಹಂಪಿ ಹೊಳಿನೂ ಹೌದು, ಸೊರೆಮಾನು ಹೌದು, ಬೆಳ್ಳೇರಿ, ಕಣ್ಣೂರು ಹೌದು, ನರಗುಂದನು ಹೌದು, ನವಲಗುಂದ. ಸೊ ಟೋಟಲ್ ಎಷ್ಟು? 27,000 ಎಕರೆ. 27,000 ಎಕರೆಯನ್ನು ಕೂಡ ದಾನ ಮಾಡಿದ್ದಾರೆ. ದಾನ ಮಾಡ್ಯಾರ. ಏನೂ ಇಲ್ಲ, ಏನೇನೂ ಇಲ್ಲ.
ಮಾಡೋರಿಗೆ ಗುಡಿ ಪೂಜೆ ಮಾಡೋರಿಗೆ ಅವ್ರಿಗೆ ಇಷ್ಟು ಭೂಮಿ, ಹಾ 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 ಏನು ಜಾತ್ರೆ ಮಾಡೋರಿಗೆ ಇಷ್ಟು ಭೂಮಿ, ಈ ಕಸ ಹೊಡೆಯೋರಿಗೆ ಇಷ್ಟು ಭೂಮಿ, ಇಷ್ಟು ಭೂಮಿ ಇನ್ನೂ ಎಲ್ಲ ಮಾಡ್ತಾರೆ. ಹಿಂಗೆಲ್ಲ ಹಂಚ್ಬಿಟ್ಟಿದ್ದಾರೆ ಅವರು. ಖಾಲಿ ಉಳ್ದೋರಿಗೆ ಭೂಮಿ. ಕಾಳೆ ಉದ್ದಾರಿಗೆ ಕಾಳ್ಯಾರಲ್ಲ ಅಂತಾರ. ಈಗ ಪ್ರಾಪರ್ಟೀಸ್ ಹಂಗೈತ್ರಿ ಕಾಳ್ಯಾರಲ್ಲ ಕಾಳಿ ಉದ್ದಾರಿಗೆ ಕಾಳ್ಯಾರಲ್ಲ ಅಂತಾರ. ಹಾ 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 ಕತ್ತಿ ವರ್ಷ ಮಾಡಿದಾಗ ಹಂಗೂ ಕತ್ತಿ ಅಂತೆ ಆ ಗಿಡ ಹೆಸರು ಇದು ಸಿಗ್ಲಾಗ ಇದ್ರಾಗ ಅದ ಬೆಳ್ಳೂರಾಗ ಅದ. ಸುತ್ತಾರ. ಇಂತ ಹುಡುಗ ಒಂದು ಕಲ್ಲು ಹೋಗದಾನ, ಮೈನ ಹಣ್ಣಾಗೈತಿ, ಹಣ್ಣಿ ಕಲ್ಲು ಹೋಗದಾನ. ಓಕೆ ರೀ. ಆ ಹಣ್ಣಿಗೆ ಕಲ್ಲು ಹೋಗದ್ರ ಅವಂಗೂ ಕುಂತದ, ಓಕೆ. ಅವ್ನ್ ತಲೆ ಹೊಡಬಿಟ್ಟತಿ. ದೇಸಾಯದ ನಮ್ ರಾಜ್ಯ ದೇಶ ಅವ್ರದ್ದು. ದೇಸಾಯ ಕುಂತಾರಲ್ಲ, ಅವ್ನ್ ತಲೆ ಹೊಡದ. ಹಾ ಹಾ ಆ ಹಾ ಗಿಡಕ್ಕೆ ಕಲ್ಲಿಗೆ ಹೋಗಿ ನನಗ್ ಕುಂತದ. ನಾ ಏನ್ ಕೊಡ್ಬೇಕ ಅವಂಗ? ಓ ದೇಸಾಯರ ಹಾ ಹಾ ಆ ಭೂಮಿನ ದಾನ ಮಾಡಿಬಿಟ್ಟಾರ ಅವ್ನು. ಹೌದಾ? ಅಬ್ಬ ಹೌದು. ಆ ಗಿಡಕ್ಕೆ ಹೋಗಿದ್ನಿ ಅಂದ್ರ ಗಿಡಕ್ಕ ಅದ್ ಕುಂತಿತ್ತು ಅಂದ್ರ ಹಣ್ಣ ಅವ್ ಫಲ ಕೊಡ್ತಿತ್ತು. ನಾ ಏನ್ ಕೊಡ್ಬೇಕು ನೀವ್ ಫಲ? ಹಾ ಹಾ ಹೌದು. ಅವ್ರ ಹಂಗ ತಿಳ್ಕೊಂಡ ಹಾ ಹಾ ಅವ್ರ ದತ್ತಕ್ಕ ಒಂದು ಹೊಲ ಕೊಟ್ಟಾರ. ಒಂದು ತರಗಲ್ ಕಿಲ್ಲಾರು ಸಂಬಂಧ. ಅವ್ರಿಗೇನೆ ಅವ್ರಿಗೆ ಅದೇನೋ ಗಾಯ ಏಟಾಯ್ತಲ್ರಿ, ಅವ್ರಿಗೆ ಎಷ್ಟು ಕೊಟ್ರಿ ಜಮೀನು? ಯಾರಿಗಿದೆ? ಅವ್ರಿಗೆ ಹುಡುಗಿಗೆ ಒಂದ್ ಕೂರ್ ಹೊಲ ಅಂತಾರ. ಈ ಕೆಲವೊಬ್ರು 10 ಎಕರೆ ಅಂತಾರ. ಓಕೆ ರೀ. ಒಟ್ಟ ಅಲ್ಲಿ ಒಂದ್ ಕೂರಿಗೆ ಅಂದ್ರೆ ಎಷ್ಟು ಎಕರೆ ಬರ್ತೈತೆ? 4 ಎಕರೆ 4 ಎಕರೆ ಬರ್ತೈತೆ. 40 ಗುಂಟೆ ಆದಾಗ 1 ಎಕರೆ, ಒಂದ್ 40 ಗುಂಟೆ 1 ಎಕರೆ 4 ಎಕರೆ. 4 ಎಕರೆ ಓಕೆ ರೀ. ಹಾಗೆ ಅವ್ರಿಗೆ ಎಷ್ಟು ಕೊಟ್ಟ. ಒಮ್ಮೆ ಅದ ಹಂಗೂ ಕುಡಿ ಅಂದ್ರ ಅವ ಹೋಗಿ ನುಡಿಲ್ಲ ಅಲ್ಲಿ, ನೋಡಿಲ್ಲ. ಹೌದು. ಇಷ್ಟೆಲ್ಲ ಆಯ್ತು ಹೇಳುದ ಕೇಳುದ. ಅವನು ಸ್ಥಳ ಅತ್ಯಂತ ಕೊಕ್ಕನೂರು, ಗೋಕಟ್ನವರು. ಹಾ 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 ಓಕೆ ಸರ್. ಇವಾಗ ಅವರು 7 ಜನ ಮದುವೆ ಆಗ್ತಾರೆ ಸರ್. ಈಗ ಮದುವೆ ಆದ ಯಾರಿಗೂ ಸಂತಾನ ಇಲ್ಲ. ಹೆಂಗಂದ್ರೆ ಮೊದಲಕ್ಕೆ ಆದ್ರೆ ಆಕಿ ಮಕ್ಕಳಾಗಲಿಲ್ಲ. ಓಕೆ. ಹಾ 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 ಮತ್ತೊಬ್ಬಾಕಿನ ತೆಗದ್ರ ಓಕೆ ರೀ. ಆಕಿಗೆ ಒಮ್ಮೆ 2 ಲಗ್ನ ಆಗ್ಯಾರ. ಓಕೆ ರೀ. ಮಕ್ಕಳಾಗಿಲ್ಲ ಅವ್ರಿಗೂ ಆಗಿಲ್ಲ. ಹಾ 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 ಅಂದ್ರ ಈ ಕುರಿ ದತ್ತಕ್ ಬರ್ಕೊಂತ ಬಂದದ್ ಮಂದಿ. ಓಕೆ ರೀ. ಹಾ ಹಾ ಆ ಉದ್ದೇಶಕ್ಕಾಗಿ ಇವ್ರು ಎಲ್ಲಾ ತಿಳ್ಕೊಂಡು ನಮಗೆ ಮಕ್ಕಳಾಗ ಅವ್ರು ದತ್ತಕ ಹೋಗಿದ್ದ. ಓಕೆ ರೀ. ಹಾ ಎಲ್ಲ ಶಾಲೆ ಮಕ್ಕಳಿಗೆ ಮಕ್ಕಳು ಎಲ್ಲ ನಮ್ಮಲ್ಲ ಯಾವ ಸರ ಇದ 13